ಜಿಲ್ಲಾ RCHO ಅಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ತುಮಕೂರು. ಏನು ರಾಷ್ಟ್ರಾದ್ಯಂತ ಈ ದಿನ ಒಂದು ಪಲ್ಸ್ ಪೋಲಿಯೋ ಭಾನುವಾರ ಅಂತ ಏನು ಮಾಡಿದ್ದೀವಿ. ಈ ಒಂದು ಅಭಿಯಾನ ರಾಷ್ಟ್ರಾದ್ಯಂತ ನಡೀತಾ ಇದೆ. ಆ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಈಗ ಸುಮಾರು 1219 ಬೂತ್ಗಳಲ್ಲಿ ಈ ಒಂದು ಲಸಿಕಾ ಅಭಿಯಾನ ನಡೀತಾ ಇದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಾದಂಥ ನಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಧಾರ್ಮಿಕ ಸಂಸ್ಥೆಗಳಾದ ನಮ್ಮ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಎಲ್ಲ ಕಡೆಗೂ ಮತ್ತು ಜನಸಂದಣಿ ಇರ್ತಕ್ಕಂಥ ಎಲ್ಲ ಒಂದು ಪ್ರದೇಶಗಳಲ್ಲಿ ಟೋಲ್ಗಳಲ್ಲೂ ಕೂಡ ಒಂದು ಲಸಿಕಾ ಒಂದು ಅಭಿಯಾನ ನಡೀತಾ ಇದೆ. ಸೊ 0 5 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಲಸಿಕೆಯನ್ನು 2 ಹನಿ ಲಸಿಕೆ ಪಡೀಲೇಬೇಕು, ಹಿಂದೆ ಎಷ್ಟು ಬಾರಿ ಪಡೆದಿದ್ರು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಲಸಿಕಾ ಅಭಿಯಾನ ಶುರು ಮಾಡಿದ್ದೀವಿ. ಸೊ ಕಳೆದ ಒಂದು ಡಿಸೆಂಬರ್ ಒಂದು ರೌಂಡ್ನಲ್ಲಿ ಸುಮಾರು 1,95,000 ಮಕ್ಕಳಿಗೆ ನಾವು ಪೋಲಿಯೋ ಹನಿ ಹಾಕಿತ್ತು. ಅದೇ ರೀತಿ ಈ ಸರಿ ನಾವು 1,86,000 ನಮ್ಮದೇನು ಗುರಿ ಇರ್ಬೋದು, ಆದರೆ ವಲಸಿಗರು ಇವರೆಲ್ಲ ಜಾಸ್ತಿ ಬರೋದ್ರಿಂದ ಸುಮಾರು 2 ಲಕ್ಷದ ಚಿಲ್ಲರೆ ಒಂದು ಲಸಿಕೆ ಹಾಕುವಂಥ ಗುರಿಯನ್ನು ಹೊಂದಿದ್ದೀವಿ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಜಿಲ್ಲಾದ್ಯಂತ ಲಸಿಕಾ ಕೇಂದ್ರಗಳನ್ನ ಮತ್ತು ಲಸಿಕೆ ಕೊಡೋರನ್ನ ಎಲ್ಲನೂ ಕೂಡ ಇದು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ವ್ಯಾಪಕವಾಗಿ ಪ್ರಚಾರವಾಗಿ ಮಾಧ್ಯಮದವ್ರ ಮುಖಾಂತರ ಎಲ್ಲ ಕಡೆಗೂ ನಮ್ಮಲ್ಲಿ ಶಾಲಾ ಜಾಥಾಗಳು ಮಾಡಲಾಗಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಏನು ಶಾಲಾ ಶಿಕ್ಷಕರು ಎಲ್ಲ ಜೊತೆಗೂಡಿ ನಿನ್ನೆ ಅಷ್ಟೇ ಎಲ್ಲ ಕಡೆಗೂ ಶಾಲೆಯಲ್ಲಿ ಜಾಥಾ ಮಾಡಿಸಿದ್ದಾರೆ. ಅದರಂತೆ ಎಲ್ಲ ಇದರಲ್ಲೂ ಭಿತ್ತಿಪತ್ರಗಳನ್ನ ಮಾಡಿಸುವಂಥದ್ದು, ಮಾಧ್ಯಮದಲ್ಲಿ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಈಗಾಗಲೇ ವ್ಯಾಪಕವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಚೇರ್ಪರ್ಸನ್ ಇರ್ತಾರೆ. ಅವರು ಒಂದು ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೇಡಮ್ ಕೂಡ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಎಲ್ಲರೂ ಕೂಡ ಈ ದಿನ ಬೂತ್ಗೆ ಕರೆತಂದು ಪೋಷಕರು 0 5 ವರ್ಷದಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಪೋಲಿಯೋ ಹನಿ ಹಾಕುವಂಥ ಒಂದು ಎಷ್ಟು ಜನ ನಿಯೋಜನೆ ಆಗಿದೆ ಸರ್? ಇದಕ್ಕೆ 5,122 ಒಂದು ಲಸಿಕಾ ಕೊಡುವಂಥ ಇವ್ರನ್ನ ಗುರುತಿಸಿದ್ದೀವಿ. ಅದೇ ರೀತಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ಬೋದು, ಅಲ್ಲಿ ಕೂಡ ಸ್ಟಾಫ್ ನರ್ಸ್ಗಳಿಗೆ ಮಾಡಿದ್ವಿ. ಅವರು ನಿರಂತರವಾಗಿ 4 ದಿನ ಕೂಡ ಅಲ್ಲಿ ಬಂದಂಥ ಮಕ್ಕಳಿಗೆ ಒಂದು ಲಸಿಕೆ ಕೊಡುವಂಥ ವ್ಯವಸ್ಥೆ ಮಾಡಿ